ಹಲೋ 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 ಹೇಳಿ ಹಲೋ ಸರ್ ಹೇಳಿ. ಸರ್ ನಮಸ್ತೆ ಸರ್, ನನ್ನ ಹೆಸರು ನಮಸ್ತೆ. ರೆನಾಲ್ಡ್ ಅಂತ. ಹಾಂ ಸರ್ ಇಲ್ಲಿ ನಮಗೆ ಗೊತ್ತಿಲ್ಲ, ಪರಿಚಯ ಇಲ್ಲ ಅವ್ರು ನಮಗೆ. ಈ ಥರ ರೋಡಿಂದ ಯಾರೋ ಒಬ್ರು ಫೋನ್ ಮಾಡಿದ್ರು ನನಗೆ. ನಿಮಗೆ ಯಾಕೆ ಮಾಡ್ತಾರೆ? ಒಂದು ನನಗೆ ಅಂದರೆ ನಾನು ಮನೆ ಬ್ರೋಕರ್. ನಾನು ಹಾಂ ಮನೆ ಬಾಡಿಗೆ ಮನೆ ಕೊಡಿಸ್ತೀನಿ. ಹಾಂ ಈ ಥರ ಒಬ್ಬರು ಲೇಡಿ ನನಗೆ ಫೋನ್ ಮಾಡಿದ್ರು. ಈ ಥರ ನನಗೆ ಮನೆ ಬೇಕಾಯಿತು, ನನ್ನ ಮನೆ ಓನರು ಬಾಗ್ಲು ಹಾಕ್ಬಿಟ್ಟು ನಾನು ಅಡ್ವಾನ್ಸು ರೆಂಟ್ ಕೊಡೋಕ್ಕಾಗದೆ, ನನ್ನ ಮೈ ಹುಷಾರಿಲ್ಲ, ನನ್ನ ಗಂಡನಿಗೂ ಮೈ ಹುಷಾರಿಲ್ಲ, ನನ್ನ ಮಕ್ಕಳು ಓದ್ಸೋಕ್ಕೂ ಆಗ್ತಾಯಿಲ್ಲ, ಅವಾಗ ನನಗೆ ಏನು ಮಾಡೋದು ಗೊತ್ತಿಲ್ಲ, ನನಗೆ ಒಂದು ಮನೆ ಬೇಕಾಯಿತು, ನನ್ನ ತುಂಬ ಪರಿಸ್ಥಿತಿ ರೋಡಲ್ಲಿ ಬಂದಿದ್ದೀವಿ ಸರ್, ಏನು ಮಾಡೋದು ಗೊತ್ತಿಲ್ಲ ಅಂದರು. ನನಗೆ ಫೋನ್ ಮಾಡಿದ್ರೆ, ಏನಮ್ಮ ಇರಮ್ಮ, ಗೊತ್ತಿರೋ ಟ್ರಸ್ಟ್ ಇದ್ದಾರೆ, ಕೇಳಿ ನೋಡೋಣ ಅಂತ ನಾನು ಫೋನ್ ಮಾಡಿದೆ ಸರ್. ಈಗ ಏನಾಗಬೇಕು? ಅವ್ರು ಲೈನಲ್ಲಿ ಇದ್ದಾರೆ ಸರ್, ಮಾತಾಡಿ ಸರ್. ಏನಾಗಬೇಕು? ಏನಮ್ಮ? ಅದೇ ಅವ್ರಿಗೆ ಇರೋಕ್ಕೆ ಜಾಗ ಇಲ್ಲ ಅಂತ. ಇಲ್ಲ ಸರ್, ಆ ಥರದ್ದೆಲ್ಲ ತಾಣಲ್ಲ ನಮ್ಮಲ್ಲಿ. ಅನಾಥರು ಮಾತ್ರ. ಅನಾಥರು? ಅದು ಪೊಲೀಸ್ ಲೆಟರ್ ಇರಬೇಕು ಅವ್ರ ಅನಾಥರು ಅಂತ. ಹೌದ್ರಾ? ಈಗ ಇವ್ರ ಕುಟುಂಬ ಬೀದಿಗೆ ಬಂದ್ಬಿಟ್ಟವ್ರೆ. ಇಲ್ಲ, ಅವರು ಪರ್ಸನಲ್ ಪ್ರಾಬ್ಲಮ್ನ ನಾವೇನು ಮಾಡೋಕ್ಕಾಗಲ್ಲ. ಈಗೇನು ಗೊತ್ತಾ ಸರ್, ಇದು ನಮ್ಮಲ್ಲಿ ಟ್ರಸ್ಟು ಅಂದರೆ ಏನು, ಪೊಲೀಸ್ನವರು ಅನಾಥರು ರೋಡಲ್ಲಿ ಭಿಕ್ಷುಕರು ಅಂತ ಲೆಟರ್ ಕೊಡ್ತಾರೆ. ಅಂಥವ್ರಿಗೆ ಮಾತ್ರ ನಾವು ಇಲ್ಲಿ ಹೆಲ್ಪ್ ಮಾಡ್ಬೋದೇ ವಿನಃ ಫ್ಯಾಮಿಲಿ ಇದ್ದಾಗ ಅವ್ರು ಇಂಟರ್ನಲ್ಲಿ ಅವರು ಏನೋ ರೋಡಿಗೆ ಬಂದ್ಬಿಡಿ ಇರುತ್ತಂದ್ರೆ ಅದಕ್ಕೆಲ್ಲ ಆಶ್ರಮದಲ್ಲಿ ಜಾಗ ಕೊಡೋಕ್ಕಾಗಲ್ಲ. ಓಕೆ. ಇಂಥವ್ರು ಎಲ್ಲಿ ಹೋಗ್ಬೇಕು ಸರ್? ಯಾವ್ದನ್ನ ಇಂಥವ್ರಿಗೆ ಅಂತ ಏನಾದರೂ ಜಾಗ ಸರ್ ಇಲ್ಲ, ಏನಾಗುತ್ತೆ ಅಂದರೆ ನೋಡಿ, ಈಗ ಅವರು ಒಂದು ಕಡೆ ಎಲ್ಲರೂ ಕೇಳಕ್ಕೆ ಹೋದಾಗ ಅವ್ರು ಹಿನ್ನೆಲೆ ಕೊಡಬೇಕಾಗುತ್ತೆ. ಹೇಗೆ ಏನು ಕೆಲಸ ಮಾಡ್ತಾರೆ ಇಷ್ಟು ವರ್ಷ? ಹಾಂ, ಅರ್ಥ ಆಯ್ತು ನಿಮಗೆ? ಈ ಕೆಲಸದಲ್ಲಿ ಇದ್ದವ್ರೆ, ಏನೋ ಟೈಮ್ ಹಂಗೆ ಆಗ್ಬಿಡ್ತು ಪಾಪ. ಅಲ್ಲಲ್ಲ, ಈಗ ನೋಡಿ ಬ್ರದರ್, ಮಕ್ಕಳು ಇಟ್ಕೊಂಡಿದ್ದಾರೆ, ವಯಸ್ಸಿಗೆ ಬಂದಿರೋ ಹುಡುಗಿ ಇದೆ, ಹುಡುಗ ಇದ್ದಾನೆ. ಮತ್ತೆ ಅವರಿಗೆಲ್ಲ ನೀವು ಯಾವ ಕಾರಣಕ್ಕೂ ಯಾರೂ ಒಪ್ಪಲ್ಲ ಅದನ್ನ. ಅವರಿಗೆಲ್ಲ ಆಶ್ರಮದಲ್ಲಿ ಜಾಗ ಹೆಂಗೆ ಕೊಡ್ತಾರೆ? ಖಂಡಿತ ಸರ್. ಯಾರು ಲಾಡ್ಜಲ್ಲಿ ಕೂತವ್ರಂತೆ, ಕಾಸು ಕಟ್ಟಕ್ಕೂ ಅಂತೆ, ಊಟಕ್ಕೂ ಯಾವ್ದೋ ಲಾಡ್ಜಲ್ಲಿ ಕೂತವ್ರಂತೆ, ಮನೆ ಬೀಗ ಹಾಕ್ಬಿಟ್ರಂತೆ ಓನರು. ನೀವು ಮೊದಲು ಖಾಲಿ ಮಾಡ್ರಿ, ನಮಗೆ ಅಡ್ವಾನ್ಸು ಕೊಟ್ಟಿಲ್ಲ, ಮನೇನು ಕೊಟ್ಟಿಲ್ಲ, ಮನೆ ಬಾಡಿಗೆನೂ ಕೊಟ್ಟಿಲ್ಲ, ಖಾಲಿ ಮಾಡ್ರಿ ಅಂತ ಬೀಗ ಹಾಕ್ಬಿಟ್ರಂತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ರಂತೆ. ಈಗ ಯಾರು ಲೈನಲ್ಲಿ ಹಾಕಿ ಅವರಿಗೆ? ಮೇಡಮ್ ಮಾತಾಡಿಮ್ಮ. ಏನಮ್ಮ ವಿಚಾರ? ಹಲೋ ಅಮ್ಮ ಹೇಳಿಮ್ಮ, ಏನು ವಿಚಾರ? ಕನ್ನಡ ಬರುತ್ತಾ? ஹலோ ಕನ್ನಡಮ್ಮ ಸರ್. ಸರ್ சொல்லுங்க, ಹೇಳಿ ಸರ್. ಏನಮ್ಮ ಏನಾಗಿದೆಯಮ್ಮ? ಸರ್, ನಮ್ಮ ಮನೆಯವ್ರಿಗೆ ಡೆಂಗ್ಯೂ ಬಂದ್ಬಿಟ್ಟಿತ್ತು, ನನ್ಗೆ ಸ್ವಲ್ಪ ಹೊಟ್ಟೆ ಆಪರೇಷನ್ ಆಗ್ಬಿಟ್ಟಿತ್ತು. ಓಕೆ. ಸೊ ಅದರಿಂದಾನೇ ನಮ್ಗೆ ಬಾಡಿಗೆ ಕಟ್ಟಕ್ಕಾಗ್ಲಿಲ್ಲ. ಆಕ್ಟಿವ್ ಸಿಕ್ಕಿ ಇತ್ತು, ಅದನ್ನ ಸೇಲ್ ಮಾಡ್ಬಿಟ್ಟೆ ನಾವು ಆ ಮನೆಗೆ ಹೋಗಿದ್ವಿ. ಅಡ್ವಾನ್ಸ್ ಬಂದ್ಬಿಟ್ಟು 50,000 ಕಟ್ಟಕ್ಕಾಗ್ಲಿಲ್ಲ. ಅಡ್ವಾನ್ಸೇ ಬಂದ್ಬಿಟ್ಟು 15,000 ಇತ್ತು, ಅದು ಕೊಟ್ಬಿಟ್ಟು ನಾವು ಟೈಮ್ ಇಸ್ಕೊಂಡಿದ್ವಿ ಸರ್. 35,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನಮ್ಮ ಮನೆಯವರು ಬಂದ್ಬಿಟ್ಟು ಇಂಟೀರಿಯರ್ ಡಿಸೈನರು. ಸೊ ಅದಕ್ಕೆ ಅದನ್ನ ನಂಬ್ಕೊಂಡಿದ್ವಿ. ಆ ಮನೆಗೆ ಹೋಗಿದ ತಕ್ಷಣನೇ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡ್ತು ಸರ್. ನಾವು ಡೆಂಗ್ಯೂ ಬಂತು, ನನಗೆ ಆಪರೇಷನ್ ಆಯಿತು, ನಾವು ಸ್ವಲ್ಪ ಟೈಮ್ ತಗೊಂಡ್ವಿ, ಅದು ಆಗಲಿಲ್ಲ. ಅದು ಬಂದ್ಬಿಟ್ಟು 1 ತಿಂಗಳದ್ದು ಬಾಡಿಗೆ ಅಂತ ಹೇಳಿದ್ರೆ ಅದನ್ನ ಇಟ್ಕೊಂಡ್ಬಿಟ್ರು. 2 ತಿಂಗಳದ್ದು ಬಾಡಿಗೆ ಇದೆ, ಇನ್ನು ನೀವು ಅಡ್ವಾನ್ಸ್ ಕಟ್ಟಿಲ್ಲ ಅಂತ ಪೊಲೀಸ್ ಅವ್ರ ಹತ್ರ ಹೇಳಿ ಲಾಕ್ ಮಾಡಿಬಿಟ್ರು ಸರ್. ಇಲ್ಲಿ TC ಪಾಳ್ಯ NRL ಹೋಟೆಲಿ ಸರ್. ಸೊ ಇವಾಗ 2 ವಾರ ಅವ್ರ ಫ್ರೆಂಡ್ ಮನೇಲಿ ಇದ್ವಿ. ಅವರು ಮುಸ್ಲಿಮ್ನವರು, ಅವ್ರ ಮಗಳಿಗೆ ಏನೋ ಮದುವೆ ಅಂತ ಅವ್ರ ರಿಲೇಟಿವ್ ಎಲ್ಲ ಬಂದು ಹೋಗ್ತಾ ಇದಾರೆ, ನೀವು ಬೇರೆ ಏನೋ ರೂಮ್ ಮಾಡ್ಕೊಂಡು ಹೋಗಿ ಅಂತ 2,000 ಕೈಗೆ ಕೊಟ್ಬಿಟ್ಟು ಕಳಿಸ್ಬಿಟ್ರು ಸರ್. ಸೊ ಇವಾಗ 2 ದಿನ 3 ದಿನ, ಇವತ್ತಿಗೆ 3 ದಿನ ಆಯಿತು. ಅಲ್ಲಿ ಬಂದ್ಬಿಟ್ಟು ಕಲ್ಯಾಣ ನಗರ್ ರೂಮಲ್ಲಿ ಇದ್ದೀವಿ ಸರ್ ನಾವು. ಒಂದು ಮನೆ ಇಲ್ಲ, ಮನೆ ನೋಡ್ಬೇಕು ಅಂದ್ರೂ ಒಂದು ಸಿಂಗಲ್ ರೂಮ್ ನೋಡ್ಬೇಕಂದ್ರೂ ಅಡ್ವಾನ್ಸ್ ಇಲ್ಲ ಸರ್. ಹೊಟ್ಟೆಗೂ ತುಂಬಾ ಕಷ್ಟ. ನಾನು ನಮ್ಮ ಯಜಮಾನ್ರು 8 ವಯಸ್ಸು ಮಗ ಮತ್ತೆ 10 ವಯಸ್ಸು ಮಗಳು. ಈಗ ಆಶ್ರಮದಲ್ಲಂತೂ ಇಟ್ಕೊಳಕ್ಕಾಗಲ್ಲ ಸರ್ ಅವ್ರನ್ನ. ನನ್ಗೊಂದು ಜಾಗ ಕೊಟ್ರೆ ಸಾಕು, ನಾನು ಯಾವ್ದೋ ಒಂದು ಕೆಲಸ ಮಾಡಿ ನಾನು ಸ್ವಲ್ಪ ಮುಂದೆ ಬರ್ತೀನಿ, 1-2 ತಿಂಗಳು 3 ತಿಂಗಳು ಸ್ವಲ್ಪ ಸುಧಾರಿಸ್ತೀನಿ. ಕೇಳ್ತಾ ಇಲ್ಲ ಸರ್, ನಾವು ಕಾಸು ಕೇಳ್ತಾ ಇಲ್ಲ ಸರ್. ಟಿವಿ ಕಂಪನಿಯಲ್ಲಿ ಕೆಲಸ ಮಾಡ್ತಾರಂತ ಸರ್, BTV ಅಲ್ಲಿ. ಯಾವ ಟಿವಿ ಅಮ್ಮ? ZTV ಕನ್ನಡ ಚಾನೆಲ್ ಅಲ್ಲಿ. BTV ನ್ಯೂಸ್ ಅಲ್ಲ? ZTV ಕನ್ನಡ ಚಾನೆಲ್ ಪ್ರೋಗ್ರಾಮ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸರ್ ನಾನು. ಈಗ ಪ್ರಾಬ್ಲಮ್ ಬಂತಲ್ಲ, ಅದೆಲ್ಲ ಬಿಟ್ಬಿಟ್ಟೆ ಸರ್. ಈಗ ಅದು ಆಪರೇಷನ್ ಎಲ್ಲ ಆಯ್ತಲ್ವಾ, ಸೊ ಅದರಿಂದ ಬಿಟ್ಬಿಟ್ಟೆ ಸರ್. ಸರ್, ನನಗೇನಿಲ್ಲ ಸರ್, ನಾನು ಓದಿದ್ದೀನಿ, ಕಾಲ್ ಸೆಂಟರ್ ಎಲ್ಲ ಕೆಲಸ ಮಾಡಿದ್ದೀನಿ, ನನಗೆ 6 ಲ್ಯಾಂಗ್ವೇಜಸ್ ಬರುತ್ತೆ, ಎಲ್ಲಿ ಹೋಗಿರೋ ಕೆಲಸ ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಒಂದೇ ಒಂದು ಇರೋಕ್ಕೆ ಜಾಗ ಸಿಕ್ಬಿಟ್ರೆ ಸರ್, ನಾನು ಕೆಲಸಕ್ಕೆ ಹೋಗ್ಬಿಡ್ತೀನಿ ಸರ್. ಸ್ಟಾರ್ಟ್ ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿನೇ ಸ್ವಲ್ಪ ಚೇಂಜ್ ಆಗ್ಬಿಡುತ್ತೆ ಸರ್.
ಏನಿಲ್ಲ, ನಮ್ಗೇನು ದುಡ್ಡು ಬೇಡ ಸರ್. ನಾವೇನಾದ್ರೂ ಮನೆ ನೋಡಿದ್ರೆ, ಒಂದು ಸಿಂಗಲ್ ರೂಮ್ ನೋಡಿದ್ರೆ, ಇಲ್ಲ ನೀವೇನಾದ್ರೂ ನೋಡಿದ್ರೆ ಸ್ವಲ್ಪ ಅಡ್ವಾನ್ಸ್ ಮಾಡಿ ಹಾಕಿ ಸರ್. ಇಲ್ಲ ನಾವು ಇದು ಅಮ್ಮ ಇದು ನಾವು ಓಲ್ಡ್ ಏಜ್ ಕೊಡ್ತೀವಿ. ಹೋಮು ಅಲ್ಲ, ಒಂದು ನಿಮಿಷ, ಇದು ಹಾ. ಓಲ್ಡ್ ಏಜ್ ಹೋಮ್. ಓಲ್ಡ್ ಏಜ್ ಹೋಮ್ ನಾನಿಲ್ಲಿ 190 ಜನಕ್ಕೆ ಊಟ ಹಾಕೋದೇ ಕಷ್ಟ ನಾನು. ಇನ್ನು ಇಲ್ಲಿಂದ ಹೆಲ್ಪ್ ಮಾಡೋಕ್ಕಾಗತ್ತೆ ನಾನು? ಓಕೆ. ಹಾಂ ರೂಮ್ ಇದ್ರೂ ಓಕೆನೆ ಸರ್. ಯಾರಾದ್ರೂ ನಮ್ಮನ್ನ ನೋಡ್ಕೊಂತಾರೆ ಅಂತ ಹೇಳಿದ್ರು ಓಕೆನೆ ಸರ್. ಇರಕ್ಕೆ ಜಾಗ ಕೊಟ್ಟರು ಇದ್ರೂ ಓಕೆನೆ ಸರ್. ನಿಮ್ಮನ್ನೇ ನಮ್ಗೆ ನೋಡ್ಕೊಂತಾರೆ ಕೆಲಸ ಮಾಡ್ಕೊಂಡು ಹೆಂಗೋ ಸ್ವಲ್ಪ ಸುಧಾರಿಸ್ಕೊಳ್ತೇವೆ. ಹೇಗೆ ನೋಡ್ಕೊಂತಾರೆ ನಿಮ್ಮನ್ನ ಅವರು? ಹೌದು ಸರ್. ಯಾರು ಸರ್? ಕೆಲಸ ಮಾಡ್ತಾರೆ. ಅದು ಏನು ನೋಡ್ಕೋಬೇಕು? ಅಲ್ಲ, ಮನೇಲಿ ಮನೆ ಕೆಲಸ ಅಂದ್ರೆ ಫ್ಯಾಮಿಲಿ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ರೆ ಅಷ್ಟೇ ಸಾಕು ಸರ್. ನಿಮ್ಮ ಆಶ್ರಮದಲ್ಲಿ ಯಾವ್ದೋ ಒಂದು ಕೆಲಸ ಕೊಟ್ಟರು ಮಾಡ್ಕೊಂಡು ಹೆಂಗೋ. ಸರ್ ಆಶ್ರಮದಲ್ಲಿ ಈ ಹೈಫೈ ಎಲ್ಲ ಇರಕ್ ಆಗಲ್ಲ ಸರ್, ಅರ್ಥ ಮಾಡಿಕೊಳ್ಳಿ. ಐಫೈ ಇಲ್ಲ ಸರ್. ಸರ್ ನಾವು ಐಫೈ ಇಲ್ಲ ಸರ್, ನಾವು ಬಡವರು ಸರ್. ನಾವು ಈಗ ನೋಡಿ, ಜಿ ಟಿವಿಯಲ್ಲಿ ಪ್ರೋಗ್ರಾಮರ್ ಆಗಿದ್ದವರು, ಅವ್ರು ಇಂಟೀರಿಯರ್ ಡಿಸೈನ್ ಕಂಪ್ನಿ ಅವರು, ಹೇಗೆ ಸರ್ ಇರ್ತಾರೆ? ಅರ್ಥ ಮಾಡಿಕೊಳ್ಳಿ ನೀವು. ಈಗ ಪಾಪ ಅವ್ರನ್ನು ನೀವು ಏನ್ ಗೊತ್ತಾ, ಕೆಳಗೆ ಬಿದ್ದೀರ ಅನ್ನೋ ಕಾರಣಕ್ಕೆ ಅವ್ರನ್ನ ಕರ್ಕೊಂಬಂದು ಅನಾಥರ ಮಾಡೋದು ತಪ್ಪದು. ಈಗ ಇವ್ರಿಗೆ ಬೇಕಾದ್ರೆ ಸ್ವಲ್ಪ ಯಾವ್ದಾರು ಒಂದು ರೂಮ್ ಮಾಡ್ಕೊಡೋಂಥ ಫೆಸಿಲಿಟಿ ಬೇಕು. ಹೌದು ಸರ್. ಏನೋ ಒಂದು ತಂಗಿಗೆ ಏನೋ ಒಂದು ಮಾಡ್ತೀರಾ ಅಂತ ಅವ್ರು ಇದು ಮಾಡ್ತಾರೆ. ಹೌದು, ಈಗ ನೋಡಿ ಸರ್, ಈಗ ಮಿನಿಮಮ್ 25,000-30,000 ಅಡ್ವಾನ್ಸ್ ಬೇಕು. ಯಾರು ಇಲ್ಲ. ಅಲ್ಲ ನೋಡಿ, 25,000-30,000 ದುಡ್ಡು ಬೇಕು, ಎಲ್ಲಿಂದ ಕೊಡಕ್ಕಾಗುತ್ತೆ? ಅಲ್ಲ ಕರೆಕ್ಟ್ ಹೇಳಿ. ಈಗ ಒಂದು ರೂಮ್ ಮಾಡ್ಬೇಕು ಅಂದ್ರೆ 20,000-30,000 ಅಡ್ವಾನ್ಸ್ ಬೇಕೇ ಬೇಕು. ಮನೆ ಕೊಡ್ಸಕ್ ರೆಡಿ ಇದೀನಿ, ದುಡ್ಡು ಬೇಕಲ್ಲ. 5,000 ಇಲ್ಲ ಅವ್ರ ಹತ್ರ ಕೈಯಲ್ಲಿ. ಮತ್ತೆ 5,000 ಕೈಯಲ್ಲಿ ಈಗ ನನಗೆ ಆಗಲಿ ಸರ್. ನೋಡಿ ನನ್ನ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ನೋಡಿ ಸರ್, ಈಗ ಎಕ್ಸಾಂಪಲ್ ಅವ್ರಿಗೆ 20,000 ಕೊಡೋದೇ ಒಂದಿನ ಊಟ ಆಗ್ಬಿಡ್ತಾರೆ ನನ್ನಲ್ಲಿ. ಅರ್ಥ ಆಗ್ತದೆ ನಿಮಗೆ? ಹೌದು ಸರ್, ಖಂಡಿತ ಸರ್. ಅಲ್ಲಿ ಬೇರೆಯವ್ರ ತರ ನಾನು ಈ ಆಶ್ರಮ ದುಡ್ಡು ಎತ್ಬಿಟ್ಟು ಇನ್ನೊಬ್ರಿಗೆ ದಾನ ಮಾಡಕ್ ಆಗಲ್ಲ ಸರ್. ಹಂಗಲ್ಲ ಸರ್, ಕೇಳಿ ಸ್ವಲ್ಪ. ಈಗ ನೋಡಿ, ಆಶ್ರಮದವರಿಗೆ ಊಟಕ್ಕೆ ಅಂತ ದುಡ್ಡು ಕೊಡ್ತಾರೆ. ಮತ್ತೆ ನಮ್ಮಲ್ಲಿ ಎಲ್ಲೂ ನಾವು ನಿಲ್ಸ್ಕೊಂಡು ವಿಡಿಯೋ ಮಾಡೋದಾಗ್ಲಿ ಅಥವಾ ದುಡ್ಡು ಕೊಡಿ ಅವ್ರಿಗೆ ₹1 ಹಾಕಿ ₹2 ಹಾಕಿ ಅಂತ ಕೇಳಕ್ ನನಗೂ ಮನಸ್ಸಾಕ್ಷಿ ಒಪ್ಪಲ್ಲ. ನೋಡಿ, ನಾನು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತೀನಿ ಸರ್. ಅಲ್ವಾ? ಯಾವತ್ತಾದ್ರೂ ಗೂಗಲ್ ಪೇ ನಂಬರ್ ಹಾಕಿದಿನಾ? ಇಲ್ಲ ಸರ್, ಖಂಡಿತ ಇಲ್ಲ. ಅವಾಗ ಅದೇ ನಾನು ಗೂಗಲ್ ಪೇ ನಂಬರ್ ಹಾಕಿದ್ರೆ ಇವ್ರನ್ನ ಈಗ ನೋಡಿ, ಈಗ ಎತ್ಬಿಟ್ಟು ಸರ್ ಆಶ್ರಮದವ್ರನ್ನೇ ಸಾಕೋದೇ ಬಹಳ ಕಷ್ಟ. ಖಂಡಿತ. ಅಂಥದ್ರಲ್ಲಿ ನಾನು ಅವ್ರಿಗೆ ಮನೆ ಕಟ್ಸ್ಕೊಡ್ತೀನಿ, ನಾನು ಅವ್ರಿಗೆ ಏನೋ ಕೊಡಿಸ್ತೀನಿ. ಅಲ್ಲ ಇದರಲ್ಲಿ ಒಂದು ನಿಮ್ಮೊಂದು ಚೌಕಟ್ಟಲ್ಲಿ ಏನೋ ಒಂದು ಸ್ವಲ್ಪ ಸಹಾಯ ಮಾಡ್ತೀರಾ ಅಂತ ಒಂದು ಅಷ್ಟೇ. ನೋಡಿ, ನನಗೆ ಫೋನ್ ಮಾಡಿದ್ರು ಮನೆ ಬೇಕು ಅಂತ. ನಾನು ಗೊತ್ತಿಲ್ಲ ಬಿಡಮ್ಮ ಅಂತ ಇಟ್ಬಿಡ್ಬೋದಾಯ್ತು ಫೋನು. ಈಗ ಕನೆಕ್ಟ್ ಮಾಡಿದೆ, ಮಾತಾಡೋಣ ಇರಮ್ಮ. ನೋಡಿ ಒಂದ್ ನಿಮಿಷ ನೋಡಿ, ಈಗ ಇವ್ರನ್ನ ಕೂರಿಸ್ಬಿಟ್ಟು ಒಂದು ವಿಡಿಯೋ ಮಾಡಿ ಪಾಪ ಕಷ್ಟದಲ್ಲಿದ್ದಾರೆ, ₹1 ಎಲ್ಲರೂ ಹಾಕಿ ಅಂದ್ರೆ ಹಾಕ್ಬಿಟ್ಟವ್ರೆ ಸರ್. ಅಷ್ಟು ಬೇಗ ಯಾರು ತಪ್ಪಾಗಿ ಮಾತಾಡ್ತಾರಂತೆ ಸರ್ ಪಾಪ. ಅಲ್ಲ ಹೇಳಿ ಕೇಳಿ, ಓಕೆನಾ? ಯಾರು ಇವ್ರು ಫೇಸ್ಬುಕ್ ಅಲ್ಲಿ ಹಾಕಿದಾರಾ? ಫೇಸ್ಬುಕ್ ಅಲ್ಲಿ ಹಾಕಿ ಎಲ್ಲಿ ಕೇಳ್ತಾವ್ರಂತ, ಹಿಂಗಿದೆ ನನ್ನ ಪರಿಸ್ಥಿತಿ, ಏನಾದ್ರು ಇವ್ರೇನೋ ಹೆಚ್ಚಿಗೆ ಮಾಡ್ಕೊಂಬಿಟ್ರೆ ಏನು ಅಂತ ನನಗೆ ಹೆದರಿಕೆ ಆಗ್ತಾ ಇದೆ. ಬೇರೇನಿಲ್ಲ, ಇವ್ರು ಯಾರಂತಾನೆ ಗೊತ್ತಿಲ್ಲ ನಿಮಗೆ ಪಾಪ. ಏನೋ ಒಂದು ಒಳ್ಳೇದಾಗ್ಲಿಂದ ನಾನು ನಿಮ್ಗೆ ಕನೆಕ್ಟ್ ಮಾಡಿದೆ ಸರ್. ನೋಡಿ, ಅಲ್ಲ ನೀವು ಮಾನವೀಯತೆ ದೃಷ್ಟಿಯಲ್ಲಿ ಸರ್, ಈಗ ನೋಡಿ ನನ್ನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸರ್, ನನ್ನಲ್ಲಿ ಊಟಕ್ಕೂ ಕಷ್ಟ ಇದೆ ಸರ್ ನಂಗೆ. ಖಂಡಿತ ಸರ್, ಆಶ್ರಮ ನಡೆಸೋದು ಅಷ್ಟು ಈಸಿ ಅಲ್ಲ, ಎಲ್ಲ ಗೊತ್ತು ಸರ್. ಬಟ್ ಬರೋದು ಹಂಗೆ ಹೋಗ್ತಾ ಇರುತ್ತೆ. ಎಲ್ಲಿಂದ ಬರುತ್ತೆ ಸರ್? ನಾನು ಯಾರನ್ನ ಕೇಳ್ತಾ ಇಲ್ಲ. ಗೊತ್ತಾಯ್ತು ಸರ್. ಆಮೇಲೆ ಈಗ ನೋಡಿ, ಯಾರೋ ಕೊಟ್ಟಿದ್ದನ್ನ ನಾನು ನಡೆಸ್ಬೇಕು ಸರ್. ಹೌದು, ಈಗ ನೋಡಿ, ಈಗ ಅಕ್ಕಿ ತಂದು ಕೊಡ್ತಾರೆ ಎಕ್ಸಾಂಪಲ್. ಹೌದು. ಈಗ ಅದನ್ನ ನಾವು ತಗೋಗಿ ಬೇರೆ ಕೊಡೋದಾಗ್ಲಿ, ವಿಡಿಯೋ ಮಾಡೋದಾಗ್ಲಿ, ಅಥವಾ ಅತ್ತೆದನ್ನ ಹಳೆಯ ದಾನ ಮಾಡಕ್ ಹೋಗ್ಬಾರ್ದು ನಾವು. ಆಶ್ರಮನೇ ನಡೆಸಬೇಕು. ಈಗ ಏನಾಗುತ್ತೆ, ಯಾರಿಗೋ ಕಷ್ಟದಲ್ಲಿದ್ದಾರೆ ಅಂದ್ಬಿಟ್ಟು ನಾನು ಕತೆ ಕೊಟ್ಟು ದುಡ್ಡು ಕೊಡಕ್ಕಾಗಲ್ಲ. ಅದು ಯಾಕೆಂದ್ರೆ ಜನರು ಸರ್ ದುಡ್ಡದು. ಜನ ಆಶ್ರಮ ನಡೆಸೋದು ನಂಗೆ ದುಡ್ಡು ಕೊಟ್ಟಿರ್ತಾರೆ, ಅಥವಾ 10, 20, 30 ರೂಪಾಯಿ ನಡೆಸ್ತೀರಾ ಅಷ್ಟೇ, ಬರೀ ನೀವು ಕೆಲಸಗಾರ ಅಷ್ಟೇ ಅಲ್ವಾ? ಆ ದುಡ್ಡನ್ನ ಯಾರೋ ಕೊಟ್ಟಿದ್ದನ್ನ ನಾನು ಊಟಕ್ಕೆ ಹಾಕೋಬೇಕೇನ? ನಾನು ಬೇರೆಯವ್ರ ತರ ಹೋಗಿ ನಾನು ಅವ್ರಿಗೆ ಸಹಾಯ ಮಾಡ್ಬಿಡ್ತೀನಿ, ಇವ್ರಿಗೆ ಸಹಾಯ ಮಾಡ್ತೀನಿ. ನಾನು ಹೀರೋ ಹೋಗಕ್ಕಾಗಲ್ಲ ಸರ್ ಅಲ್ಲಿ. ಖಂಡಿತ ಗೊತ್ತು ಸರ್, ಇದ್ರಲ್ಲಿ ನಿಮ್ಗೆ ಏನು ಸಿಗಲ್ಲ, ಒಂದು ತನ್ನ ಸಿಗುತ್ತೆ ಅಷ್ಟೇ. ನಂಗೆ ಗೊತ್ತು. ಏನೋ ಒಂದು ತಂಗಿಗೆ ಏನೋ ಒಂದು ಮಾಡ್ತೀರಾ ಅನ್ನೋದು ಒಂದು ಎದುರು ನೋಡ್ತಾ ಇದೀವಿ ಅಷ್ಟೇ. ಸಹಾಯ ಮಾಡ್ತೀರಾ, ಈಗ ಒಂದ್ ಕೆಲಸ ಮಾಡಕ್ ಹೇಳಿ ಅಂತ ಕೇಳ್ತಾ ಇದೀವಿ ಸರ್. ಒಂದ್ ಕೆಲಸ ಮಾಡಕ್ ಹೇಳಿ. ಇವಾಗ ನೀವು ಫೋನ್ ಇಟ್ಬಿಟ್ಟಂದ್ರೆ ಅವ್ರು ಏನ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ ಏನಾಗುತ್ತೆ. ಈಗ ಅಷ್ಟೇ, ಒಂದು ದೇವ್ರ ತರ ನಂಬ್ಕೊಂಡು ಒಂದ್ ಕೆಲಸ ಮಾಡಕ್ ಹೇಳಿ ಸರ್, ಒಂದ್ ದಾರಿ ತೋರಿಸಿ ಸರ್ ಪ್ಲೀಸ್. ಈಗ ಕ್ಲೌಡ್ ಫಂಡಿಂಗ್ ಮಾಡ್ಬೋದು ಬೇಕಾರೆ ಮನ್ಸ್ ಮಾಡಿದ್ರೆ. ಸರಿ ಸರ್, ಆಯ್ತಾ? ಅವ್ರು ಬಂದು ರಿಕ್ವೆಸ್ಟ್ ಮಾಡಕ್ ರೆಡಿ ಇದಾರಾ ಕೇಳಿ. ಮಾತಾಡಿ ಸರ್. ನೀವು ಏನಮ್ಮ
ಏನು ಸರ್? ಈಗ ನೀವು ಬೇಕಾದ್ರೆ ಬಂದು ನೀವು ಇರೋ ಜಾಗಕ್ಕೆ ನಾನೇ ಬರ್ತೀನಿ ಅಥವಾ ನೀವೇ ನಮ್ಮ ಆಶ್ರಮದ ಹತ್ರ ಬನ್ನಿ. ನಿಮ್ಮದೇ ಅಕೌಂಟ್ ನಂಬರ್ ಹಾಕ್ಬಿಟ್ಟು ಒಂದು ಕ್ಲೌಡ್ ಫಂಡಿಂಗ್ ಮಾಡೋಣ. ಯಾರಾದ್ರೂ ದಾನಿಗಳು ಮುಂದೆ ಬರ್ಬೋದು. ಖಂಡಿತ. ಓಕೆ ಸರ್, ಖಂಡಿತವಾಗಿ ಸರ್, ಬರ್ತೀವಿ ಸರ್. ನೀವು ನಿಮ್ಮ ಗಂಡ 2 ಮಕ್ಕಳು ಬನ್ನಿ. ನಿಮ್ಮ ಮಕ್ಕಳು ಎಲ್ಲರೂ ಬನ್ನಿ. ಆಯ್ತು ಸರ್. ಅಕೌಂಟ್ ನಂಬರ್ ಇದೆಲ್ಲ ಇದೆಯಲ್ಲ? ನಿಮಗೆ ಅಕೌಂಟ್ ನಂಬರ್ ಇದೆ ಸರ್. ಬನ್ನಿ ನೋಡೋಣ, ಆ ಪ್ರಯತ್ನ ಮಾಡೋಣ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅದು ನಿಮ್ಮ ಮನೆಗೆ ಆಗಷ್ಟು ಬೇಕಾದ್ರೆ ಆಗುತ್ತೆ, ಆ ಥರ ಮಾಡ್ಬೋದು. ವಿನ ನಾನು ಸರ್ ಈಗ ನೋಡಿ, ಮೊದಲೇ ಅವರು ಬೀದಿ ಬಿದ್ದುಬಿಟ್ಟಿದ್ದಾರೆ. ಅವ್ರಿಗೆ ಆಶ್ವಾಸನೆ ಕೊಟ್ಟು ನಾನು ಅವ್ರ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ನಾನು ರೆಡಿ ಇಲ್ಲ ಸರ್. ತುಂಬಾ ಬೇಜಾರಾಗ್ತಾ ಇದೆ ಸರ್. ಓಕೆ ಅಮ್ಮ, ನೀವು ಇವರಿಗೆ ಸರ್ಗೆ ಹೌದು ಲಗ್ಗೆರೆಗೆ ಬಂದು ನನ್ನ ನಂಬರಿಗೆ ಕಾಲ್ ಮಾಡಿ ಅಮ್ಮ. ಗೊತ್ತಮ್ಮ ಲಗ್ಗೆರೆ ಎಲ್ಲಿದೆ ಅಂತ? ಲಗ್ಗೆರೆ ಅಮ್ಮ ರಾಜ್ಕುಮಾರ್ ಸಮಾಧಿ. ಯಾರಿಗನ ಕೇಳಿ ಅಮ್ಮ. ಇವರಿಗೆ ಈಗ ಸರ್ಗೆ ಲೊಕೇಶನ್ ಕಳಿಸ್ತೀನಿ. ಓಕೆ ಸರ್. ಆ ಲೊಕೇಶನ್ ತಗೊಂಡು ಬನ್ನಿ ಇವಾಗ. ಓಕೆ ಸರ್, ಬರ್ತೀವಿ ಸರ್. ಇದು ಸರ್ ನಿಮ್ಮ ನಂಬರ್ ಗೊತ್ತಿಲ್ಲ, ಇದು ಕಾನ್ಫರೆನ್ಸ್ ಕಾಲ್ ಮಾಡಿದ್ದಾರೆ. ಹೇಳ್ಬಿಡಿ ಸರ್, ನಂಬರ್ ಹೇಳ್ಬಿಡಿ ನೀವೇ ಬಾಯಲ್ಲಿ. ಅಮ್ಮ 9686 ಸರ್. ಒಂದು ನಿಮಿಷ ಬರ್ಕೊಳ್ಳಮ್ಮ ಜಲ್ದಿ. ಹಾಂ ಸರ್. 9686 9686 52 4489 4489. ಅಮ್ಮ ಅದಕ್ಕೆ ಹಾಯ್ ಅಂತ ಹಾಕಮ್ಮ, ನಾನು ಲೊಕೇಶನ್ ಕಳಿಸ್ತೀನಿ. ಇಲ್ಲ ಸರ್ಗೆ ಹಾಕಿರ್ತೀನಿ ಅವರು. ಇರ್ಲಿ ಸರ್, ಈಗ ನಾನೇನು ಹೇಳಿದೆ ಆಕ್ಚುಲಿ ನೋಡಿ ಸರ್, 14 ವರ್ಷ ಆಯ್ತು ಇವತ್ತವರೆಗೂ ಯಾರನ್ನೂ ತೋರಿಸಿ ನಾನು ವಿಡಿಯೋ ಮಾಡಿಲ್ಲ ಸರ್. ನಿಮ್ ಕಾಲ್ಗೆ ನಾನು ಮುತ್ತು ಕೊಡ್ತೀನಿ ಸರ್. ಬೇಡ ಸರ್, ದೊಡ್ಡ ಮಾತಾಡಲ್ಲ ಆಯ್ತಾ. ಈಗ ದೊಡ್ಡವರು ಮಾತಾಡ್ತಾರೆ, ನನಗೆ ಅನ್ನ ದೊಡ್ಡವರು ಮಾತಾಡ್ತಾರೆ, ನನಗೆ ಅನ್ನ ಕೊಡುವ ಶಕ್ತಿ ಇಲ್ಲದಿರಂತೆ ಅನ್ನ ಹಾಕುವವರ ಮನೆಯನ್ನ ಅದರ ತೋರಿಸು. ನನ್ ಕೈಯಲ್ಲಿ ಕೊಡಕ್ ಆಗ್ತಾ ಇಲ್ಲ, ಯಾರಾದ್ರೂ ಮುಂದೆ ಬರ್ತಾರ ನೋಡೋಣ. ನೀವು ನಾವ್ ಹೆಂಗ್ ಮಾಡ್ತೀವಿ ಅದೇ ತರ ನೀವು ಮಾಡ್ತಾ ಇದ್ದೀರಾ. ಈಗ ಯಾಕಂದ್ರೆ ನನ್ನ ಸೋಷಿಯಲ್ ಮೀಡಿಯಾ ಸ್ವಲ್ಪ ಸ್ಟ್ರಾಂಗ್ ಇದೆ. ಖಂಡಿತ ತುಂಬಾ ಸೂಪರ್ ಸರ್, ಒಳ್ಳೆ ಐಡಿಯಾ ಮಾಡಿ. ಇವರು ಈಗ 50,000 ಬೇಡ, ಲಾಸ್ಟಿಗೆ ಒಂದು 25,000 ಸಿಗ್ಲಿ ಬಿಡಿ. ಇಲ್ಲ 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 ಬಿಡಿ ಸರ್, ಅಲ್ವಾ ಸರ್? ದೇವ್ರು ಕೊಡ್ತಾರೆ ಇವಾಗ. ಅನ್ನ ಹಾಕಿದ ಮನೆ ಯಾವತ್ತೂ ಹಾಳಾಗಲ್ಲ. ಖಂಡಿತ ಸರ್. ಓಕೆ ಬನ್ನಿ ಸರ್. ಮೇಡಮ್ ನೀವು ಬರಬೇಕಾದ್ರೆ ದಯವಿಟ್ಟು ಕಾಲ್ ಮಾಡ್ಕೊಂಡ್ ಬನ್ನಿಮ್ಮ. ಬರ್ತೀವಿ ಸರ್. ಬನ್ನಿಮ್ಮ. ಸರ್ ಒಂದು ಕಾಲ್ ಮಾಡ್ಬಿಟ್ಟು ವಾಟ್ಸಪ್ ಅಲ್ಲಿ ಕಾಲ್ ಬಿಟ್ಟು ಫಸ್ಟ್ ಹೋಗಿ ಇಮಿಡಿಯೇಟ್ ಆಗಿ ಹೋಗಿ. ಆಯ್ತಾ? ಟೈಮ್ ವೇಸ್ಟ್ ಮಾಡ್ಬೇಡಿ. ಆಯ್ತಾ? ಯಾವುದೇ ಕಾರಣಕ್ಕೂ ಕೆಟ್ಟ ನಿರ್ಧಾರ ತಗೋಬಾರ್ದು. ನೀವು ಹೋಗ್ಬಿಟ್ಟು ಎಲ್ಲ ಚೆನ್ನಾಗಿದ್ಮೇಲೆ ನಂಗೆ ಫೋನ್ ಮಾಡ್ಬೇಕು. ನನ್ನ ನಂಬರ್ ಇದೇನೆ ಸರ್. ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.